ಸ್ವಾಮೀಜಿಗಳೇಕೆ ಲಂಪಟರಾಗುತ್ತಿದ್ದಾರೆ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಚರ್ಚೆಯಲ್ಲಿ ಸುದ್ದಿ ಟಿವಿ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರಿದ್ದಾರೆ. ಶಶಿಧರ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಶಿಕ್ಷಣ ತಜ್ಞರಾದ ಶಾಂತಾರಾಮ್ ಹೆಗಡೆಕಟ್ಟೆ ಅವರು ನಮ್ಮ ಜೊತೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹೆಗಡೆಕಟ್ಟೆ ಅವರೇ, ಚರ್ಚೆಗೆ ಸ್ವಾಗತ. ಭಾರತ ಆಧ್ಯಾತ್ಮಿಕತೆಯ ವಿಷಯದಲ್ಲಿ ಬಹಳ ದೊಡ್ಡ ಪರಂಪರೆಯನ್ನು ಹೊಂದಿರುವಂತಹದ್ದು. ವಿಶ್ವದಲ್ಲೇ ಭಾರತದ ಆಧ್ಯಾತ್ಮಿಕತೆ ಅನ್ನುವುದು ಹೆಚ್ಚು ಖ್ಯಾತವಾದದ್ದು, ಮತ್ತೆ ಅದನ್ನ ಅನುಸರಿಸುವ ತುಂಬಾ ದೇಶಗಳು ಕಾಣ್ತಾ ಇವೆ. ಆದ್ರೆ ಇವತ್ತು ಈ ಧಾರ್ಮಿಕ ಪರಂಪರೆಯಲ್ಲಿ ಬೇರೆ ತರದ್ದೇ ಒಂದು ಅಪಸವ್ಯ ಕಾಣಿಸ್ತಾ ಇದೆ, ಲಂಪಟೆತನ ಕಾಣಿಸ್ತಾ ಇದೆ. ಅದಕ್ಕೆ ಇವತ್ತಿನ ಸ್ವಾಮೀಜಿಗಳು, ಇವತ್ತಿನ ಮಠಗಳು ಬಹಳಷ್ಟು ಉದಾಹರಣೆಗಳನ್ನ ಕಾಣಬಹುದು. ಈ ಧಾರ್ಮಿಕತೆಯಲ್ಲಿ, ಆಧ್ಯಾತ್ಮಿಕ ನೆಲೆಯಲ್ಲಿ ಇಂಥದೊಂದು ಅಪಸವ್ಯದ ಕವಲು ಎಲ್ಲಿ ಹೇಗೆ ಒಡ್ಕೊಂಡಿತ್ತು ಶಶಿಧರ ಭಟ್ ಅವರೇ? ನೋಡಿ ವೆಂಕಟರಮಣಗೌಡ್ರೆ, ಒಂದು ಧರ್ಮ ಬೇರೆ, ಧಾರ್ಮಿಕತೆ ಬೇರೆ, ಆಧ್ಯಾತ್ಮಿಕತೆ ಬೇರೆ. ಸೊ ಎಲ್ಲ ಧರ್ಮಗಳಲ್ಲೂ ಆಧ್ಯಾತ್ಮಿಕತೆ ಇದೆ. ನೀವು ಹಿಂದೂ ಧರ್ಮದಲ್ಲಿ ಆಧ್ಯಾತ್ಮಿಕತೆ ಇರುವುದು ಹಾಗೆ ಹಿಂದೂ ಧರ್ಮ ಮತ್ತು ಇಸ್ಲಾಂ ಸೇರಿ ಸೂಫಿ ಪಂಥ ಬಂದದ್ದು. ಹಾಗೇನೆ ನೀವು ಗಮನಿಸ್ತಾ ಹೋದರೆ ಕ್ರಿಶ್ಚಿಯಾನಿಟಿಯಲ್ಲಿ ಬದಲು ಎಲ್ಲವೂ ಕೂಡ ಒಂದು ಆಧ್ಯಾತ್ಮಿಕತೆ ಇದೆ. ಬಟ್ ಇತ್ತೀಚಿನ ವರ್ಷಗಳಲ್ಲಿ ಆಧ್ಯಾತ್ಮಿಕತೆ ಅನ್ನುವುದು ಮರೆಯಾಗ್ತಾ, ಅದೊಂದು ವ್ಯಾಪಾರದ ವಸ್ತುವಾಗಿದೆ. ಧರ್ಮ ಅನ್ನುವುದು ಒಂದು ವ್ಯಾಪಾರದ ವಸ್ತುವಾಗಿದೆ. ಯಾಕಂದ್ರೆ ಸೇಲ್ ಆಗುತ್ತೆ. ಮೂಲಭೂತವಾಗಿ ಇಂಡಿಯಾದ ಜನ ಮಾತ್ರ ಅಲ್ಲ, ವಿಶ್ವದ ಜನರೆಲ್ಲ ಮೂಲಭೂತವಾಗಿ ಧಾರ್ಮಿಕರು. ಧರ್ಮ ಬೇಕು, ದೈವ ಭಕ್ತಿ ಇದೆ, ಅವರಿಗೆ ಭಯ ಇದೆ. ಆ ಕಾರಣಕ್ಕೆ ಸೇಲ್ ಆಗುತ್ತೆ. ಸೊ ಸೇಲ್ ಆಗುವುದರಿಂದ ಕಳ್ಳರು, ಸುಳ್ಳು, ಅಯೋಗ್ಯರು, ಭ್ರಷ್ಟಾಚಾರ ಮಾಡೋರು, ಇನ್ನೊಂದು ಮಾಡೋರು ಎಲ್ಲ ಸ್ವಾಮಿಗಳಾಗಿ ಪ್ರವೇಶ ಮಾಡಿಬಿಟ್ಟಿದ್ದಾರೆ. ಸೊ ಅವರ ಮುಖವಾಡಗಳು ಕರಳುತ್ತವೆ. ಆದ್ರೆ ಮುಖವಾಡಗಳು ಕಳಚುವ ಸಂದರ್ಭದಲ್ಲಿ ಇಲ್ಲಿ ಈ ಧಾರ್ಮಿಕ ಮುಖಂಡರುಗಳು ಮತ್ತು ರಾಜಕೀಯ ವ್ಯಕ್ತಿಗಳ ನಡುವೆ ಏನಿದೆ, ಒಂದು ಅನೈತಿಕವಾದ ಸಂಬಂಧ ಇದೆ. ನಿನ್ನ ಕಳ್ಳತನವನ್ನ ನಾನು ರಕ್ಷಣೆ ಮಾಡ್ತೇನೆ, ಆ ಕಾರಣಕ್ಕಾಗಿ ನಾನು ನಿನ್ನ ಕಳ್ಳತನವನ್ನು ರಕ್ಷಣೆ ಮಾಡ್ತಾರೆ, ನನ್ನನ್ನು ಆಶೀರ್ವಾದ ಮಾಡಬೇಕು, ನಿನ್ನ ಬೆಂಬಲಿಗರಿಂದ ನನಗೆ ಮತ ಹಾಕಿಸ್ಬೇಕು ಅನ್ನೋದು. ಇದು ಪ್ರಾರಂಭ ಆಗಿರುವುದರಿಂದಾಗಿಯೇ ಇಡೀ ನಿಮಗೆ ಒಬ್ಬ ಧಾರ್ಮಿಕ ಮುಖಂಡ ಅಂತ ಅನ್ಸಿದ್ರೆ, ಒಬ್ಬ ಮಠಾಧಿಪತಿ ಅಂದ್ರೆ ಇವನು ಕಳ್ಳನಾಗಿರ್ಬೇಕು, ಇವನು ಸುಳ್ಳನಾಗಿರ್ಬೇಕು, ಇವನು ಭ್ರಷ್ಟನಾಗಿರ್ಬೇಕು, ಇವನಿಗೆ ಹಲವು ಮಹಿಳೆಯರ ಜೊತೆ ಅನೈತಿಕ ಸಂಬಂಧ ಇರಬೇಕು ಅನ್ನುವ ಕಾಲಘಟ್ಟಕ್ಕೆ ಬಂದು ನಿಂತುಬಿಟ್ಟಿದ್ವಿ. ಸೊ ಅಲ್ಟಿಮೇಟ್ಲಿ ರಿಲಿಜನ್ ಇಸ್ ಸಫರಿಂಗ್. ಸೊ ರಿಲಿಜನ್ ನ ಮೂಲ ಉದ್ದೇಶ ಆಧ್ಯಾತ್ಮಿಕತೆ ಏನಿದೆ, ದೇವರು ಮತ್ತು ಮನುಷ್ಯರ ನಡುವಿನ ಸಂಬಂಧ, ಅದನ್ನ ನಾಶಪಡಿಸಿ ಒಣ ಆಡಂಬರಗಳು ಪ್ರಾರಂಭ ಆಗಿವೆ. ನಿಮ್ಗೆ ಗೊತ್ತಿರಬಹುದು, ಹಲವಾರು ಸ್ವಾಮಿಗಳು ಇತ್ತೀಚಿನ ವರ್ಷಗಳು ಸಿಕ್ಕಾಗ್ತಿದ್ದಾರೆ. ಆದ್ರೆ ಅವ್ರಿಗೆ ಮಾನ ಮರ್ಯಾದೆ ಇದೆ ಅಂತ ನನಗೇನು ಅನ್ಸಲ್ಲ. ಮಾನ ಮರ್ಯಾದೆ ಎಲ್ಲವನ್ನೂ ಬಿಟ್ಟು ಅವರು ಅಡ್ಡಪಲ್ಲಕ್ಕಿ ಉತ್ಸವ ಮಾಡಿಸ್ಕೊಳ್ಳೋದು, ಮೆರವಣಿಗೆ ಮಾಡೋದು, ರಾಮನ ಹೆಸರು ಹೇಳೋದು, ಕೃಷ್ಣನ ಹೆಸರು ಹೇಳೋದು, ಹನುಮಂತನ ಹೆಸರು ಹೇಳೋದು, ಈ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಶಾಂತಾರಾಮ್ ಹೆಗಡೆಕಟ್ಟಿಯವರೇ, ಈ ಧಾರ್ಮಿಕ ಆಧ್ಯಾತ್ಮಿಕ ಕೇಂದ್ರಗಳು ಕರಪ್ಟ್ ಆಗಿರುವ ಹಿನ್ನೆಲೆಯನ್ನ ನೀವು ಹೇಗೆ ವಿಶ್ಲೇಷಿಸ್ತೀರಿ? ಮೊದಲು ಒಂದು ವಿಚಾರ, ನಿಮ್ಮ ಈ ವಿಷಯದ ಧೋರಣೆ ತಪ್ಪಾಗಿ ಕೂಡ ಎಲ್ಲರೂ ಅಂಥವರು ಅನ್ನೋ ಮನೋಭಾವ ಬರಬಾರ್ದು. ಎಲ್ಲರೂ ಅಂಥವರಾಗಿದ್ರೆ ನನ್ನಂಥವರಾಗ್ಲಿ ಇವರಂಥವರಾಗ್ಲಿ ಮಾತಾಡೋ ಅವಶ್ಯಕತೆನೇ ಇರಲಿಲ್ಲ. ಎಷ್ಟು ಪರ್ಸೆಂಟೇಜ್ ಹಾಳಾಗಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಸರಿಯಾಗಿದ್ದಾರೆ ಅನ್ನೋ ಪ್ರಶ್ನೆ ಬೇರೆ. ಆದ್ರೆ ಇಂದಿಗೂ ಒಳ್ಳೆಯವರು ಇರೋದ್ರಿಂದಲೇ ನಮಗೊಂದು ಆಸೆ. ಅದನ್ನ ಹೇಳಿ ಇವರು ಒಂದೆರಡು ಮಾತು ಹೇಳಿದ್ರು. ರಾಜಕಾರಣಿಗಳು ಮತ್ತು ಮಠಾಧೀಶರ ನಡುವೆ ಅಥವಾ ಗಾಡ್ ಮ್ಯಾನ್, ದೇವಮಾನವರ ನಡುವೆ ಅನೈತಿಕ ಸಂಬಂಧ ಇದೆ ಅಂತ. ಅವರು ಅದು ಮುಂದುವರೆದು ಬರೀ ಓಟಿಗಾಗಿ ಅಂತಂದ್ರು. ಓಟಿಗಾಗಿ ಅಷ್ಟೇ ಅಲ್ಲ, ಇದು ಅವರಿಗೆ ಒಂದು ರಕ್ಷಣೆ ಕೊಡುವ ಕವಚ. ಉದಾಹರಣೆಗೆ ಹೇಳ್ತೇನೆ ಕೇಳಿ. ಇವತ್ತು ಯಾರೋ ಒಬ್ಬ ತಾನು ಸ್ವಾಮಿ ಅಂದ್ಬಿಡ್ತಾನೆ, ಅವಧೂತ ಅಂದ್ಬಿಡ್ತಾನೆ, ತಾನು ಅದು ಇವನು ಬಾಬಾ ಅಂದ್ಬಿಡ್ತಾನೆ, ಎಲ್ಲಾ ಧರ್ಮಗಳಿಂದನು ಅಂದುಬಿಟ್ರೆ ಅವನ ಮೇಲೆ, ಅವನನ್ನ ಟಚ್ ಮಾಡೋಕೆ, ಅವನನ್ನ ಮುಟ್ಟೋಕೆ ಪೊಲೀಸು ಹೆದರತ್ತೆ, ಇಟಿ ಹೆದರುತ್ತೆ, IT ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಹೆದರ್ತಾರೆ, ED ಅವರು ಹೆದರ್ತಾರೆ. ಈಗ ರೂಮರ್ಗಳು ಹರಡ್ತಾ ಇವೆ, ಯಾರೋ ಒಬ್ಬ ತಾನೊಬ್ಬ ಸ್ವಾಮಿ ಅಂದ್ಬಿಟ್ಟ, ಅವಧೂತ ಅಂದ್ಬಿಟ್ಟ, ಅವನತ್ರ ಹೋಗಿ ರಾಜಕಾರಣಿಗಳು ಹೀಗೆ ಅವರ ಕರಿ ದುಡ್ಡನ್ನ, ಬ್ಲ್ಯಾಕ್ ಮನಿಯನ್ನ ಇಡ್ತಾರೆ. ಯಾಕೆಂದ್ರೆ ಇಡೀ ದೇಶದಲ್ಲಿ
RBI ಅಲ್ಲಾದ್ರೂ ಕಳ್ತನ ಆಗ್ಬೋದು, ಆದ್ರೆ ಮಠದಲ್ಲಿ ಕಳ್ತನ ಆಗೋದಿಲ್ಲ. ಹೀಗಾಗಿ ಈ ಸಮಸ್ಯೆಗೆ ನಾನು ಅಷ್ಟೇ ಅಲ್ಲ, ಒಂದು ಈ ಮಠಗಳಿಗೆ ಏನಿವೆ, ಇನ್ನೊಂದು ಅವರು ಈ ಕಳ್ಳ ದುಡ್ಡುಗಳೇನಿರ್ತವೆ, ಬ್ಲ್ಯಾಕ್ ಮನಿ ಅಂತ ಕರಿತೀವಿ, ಅದನ್ನ ವೈಟ್ ಮಾಡೋದಕ್ಕೆ ಇದನ್ನ ಬಳಸಲಾಗುತ್ತೆ. ಲಾಂಡ್ರಿಂಗ್. ಯಾಕೆ ನಾಟ್ ಲಾಂಡ್ರಿಂಗ್, ಐ ವಿಲ್ ಟೆಲ್ ಯು. ಒಂದು ನಮಗೆ ನಿಮಗೆ ಇನ್ಕಮ್ ಬಂದ್ರೆ ನಾವು ಸೋರ್ಸ್ ತೋರಿಸ್ಬೇಕು, ನಮ್ಮ ವರಮಾನ ಸೋರ್ಸ್ ತೋರಿಸ್ಬೇಕು. ಯಾರು ಈ ಇಂತಹ ಧಾರ್ಮಿಕ ಸಂಸ್ಥೆಗಳಿಗೆ ಅದರಿಂದ ವಿನಾಯಿತಿ ಇದೆ, ಕಾಂಟ್ರಿಬ್ಯೂಷನ್ ಅಂತ ತೋರಿಸ್ಬಿಡ್ಬೋದು. ಸೊ ಈಗ ನನ್ನ ಹತ್ರ ಒಂದು 10 ಕೋಟಿ ಕಪ್ಪಣ ಇದ್ರೆ ನೋಡ್ರೆ, ಅದನ್ನ ನಾ ತಗೊಂಡೋಗ್ಬಿಟ್ಟು ಮಠದಲ್ಲಿ ಇಡ್ತೀನಿ. ಮಠ ಏನ್ ಮಾಡತ್ತೆ ಅಂತಂದ್ರೆ, ಇದೊಂದು ದೊಡ್ಡ ದಂಧೆ. ಬಹುತೇಕ ದೊಡ್ಡ ದೊಡ್ಡ ಮಠಗಳು ನಾನು ಹೆಸರು ಹೇಳಕ್ ಹೋಗಲ್ಲ. ಅವ್ರು ಏನ್ ಮಾಡ್ತಾರೆ, ಅದನ್ನ ಕಾಂಟ್ರಿಬ್ಯೂಷನ್ ಅಂತ ತೋರಿಸ್ತಾರೆ. ಅವರ 10-20% ದುಡ್ಡು ಇಟ್ಕೊಂಡು ಯಾವ್ದೋ ಪ್ರಾಜೆಕ್ಟ್ ಹೆಸರನ್ನ ನನಗೆ ಕೊಡ್ತಾರೆ. ಯಾವ ಪ್ರಾಜೆಕ್ಟು? ಮಠದ ವತಿಯಿಂದ ನಾನು ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇನೆ, ಅದನ್ನ ಶಶಿಧರ್ ಭಟ್ಟಿಗೋ ವೆಂಕಟರಮಣ ಗೌಡರಿಗೋ ಹೆಗಡೆಕಟ್ಟೆ ಅವರಿಗೋ ಕೊಟ್ಟಿದ್ದೇನೆ ಅಂತ ತೋರಿಸ್ಬಿಟ್ಟು ಆ ದುಡ್ಡನ್ನ ಕಳೆದು ಮಾಡ್ತಾರೆ. ಬಹುತೇಕ ಇಂತಹ ದಂಧೆ ಶುರುವಾಗಿದೆ. ಇದು ಅಪಾಯಕಾರಿ. ಅದು ಇದಕ್ಕೆ ರಾಜಕಾರಣಿಗಳ ಕೃಪಾಶೀರ್ವಾದ. ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ 20,000 ರೂಪಾಯಿಗಿಂತ ಜಾಸ್ತಿ ಕ್ಯಾಶ್ ಕೊಡಂಗಿಲ್ಲ. ಎಷ್ಟೋ 50,000 ಏನೋ ಅದಕ್ಕಿಂತ ಜಾಸ್ತಿ 50 ಕ್ಯಾಶ್ ಅನ್ನು ತಗೊಳಂಗಿಲ್ಲ. ಯಾರು? ನಿಮ್ಮಂಥವ್ರು. ಮಠಗಳಿಗೆ ಹುಂಡಿಲಿ ಬಿತ್ತು ಅಂತಂದ್ರೆ ಎಷ್ಟು ಅದು ಹುಂಡಿ? ಅದು ಯಾವನ ಹೆಸರು ಬಂದ್ ಭಕ್ತು ಬಂದ ಹಾಕಿದ್ದಾನೆ. ಕೇಳೋ ಧೈರ್ಯ, ನೈತಿಕ ಧೈರ್ಯ ಯಾವರಿಗಿದೆ? ಒಂದು. ಇನ್ನೂ ಮೂಲಭೂತವಾಗಿ ಹೋದ್ರೆ, ಕ್ರಿಶ್ಚಿಯಾನಿಟಿಯನ್ನ ನಾವು ಎಷ್ಟೋ ವಿಚಾರಕ್ಕೆ ಒಪ್ಪಬಹುದು, ಒಪ್ಪದೇ ಇರಬಹುದು. ಆದ್ರೆ ಒಂದು ವಿಚಾರ ಮಾತ್ರ ಅವರನ್ನ ಮೆಚ್ಚಿಕೊಡ್ಬೇಕು, ಅವರಲ್ಲಿ ಒಂದು ಸ್ಟ್ರಕ್ಚರ್ ಇದೆ. ಇದು ಮೇಲೆ, ಇದು ಕೆಳಗೆ, ಮತ್ತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಈ ನಮ್ಮ ಲೈಂಗಿಕತೆ ವಿಚಾರದಲ್ಲಿ ನಮ್ಮ ಸ್ವಾಮಿಗಳ ಜೊತೆ ಕಾಂಪೀಟ್ ಆದ್ರೆ ಲೈಂಗಿಕತೆ, ಅದು ಅಕ್ರಮ ಸಂಬಂಧಗಳು, ಇದರಲ್ಲಿ ಎಲ್ಲಾ ಧರ್ಮಗಳ ಮಠಾಧೀಶರು ಒಂದೇ. ಮುಲ್ಲಾಗಳು, ನಮ್ಮ ಮಠಾಧೀಶರು, ಈ ನನ್ನ ಮಕ್ಕಳು, ಇದೆಲ್ಲ ಒಂದೇ ಸಾಲ. ಆದ್ರೆ ಸರ್, ಅಲ್ಲಿ ಒಂದು ಮೆಕ್ಯಾನಿಸಮ್ ಇದೆ. ಈಗ ಒಬ್ಬ ಫಾದರ್ ಅಥವಾ ಬಿಷಪ್ ಏನಾದ್ರೂ ತಪ್ಪು ಕೆಲಸ ಮಾಡಿದ್ರೆ ಅವನಿಗೆ ಏನು ಮಾಡಬೇಕು ಅನ್ನುವ ಒಂದು ಮೆಕ್ಯಾನಿಸಮ್ ಇದೆ. ಅದು ನಮ್ಮ ಹಿಂದೂ ಧರ್ಮದಲ್ಲಿ ಇಲ್ಲ. ಈಗ ಉದಾಹರಣೆಗೆ ರಾಘವೇಶ್ವರ ಭಾರತಿ ಅಂತ ನಮ್ಮ ಜಾತಿಯ ಸ್ವಾಮಿ, ಜಾತಿ ಹೆಸರು ಹೇಳಿದ್ದಕ್ಕೆ ಕ್ಷಮೆ, ನಮ್ಮ ಜಾತಿಯ ಸ್ವಾಮಿ. 2 ರೇಪು ಕೇಸ್. ಒಂದು ಮದುವೆಯಾದ ಮಹಿಳೆ, ಇವರಿಗಿಂತ ವಯಸ್ಸಿನಲ್ಲಿ ಹಿರಿಯವಳು. 2ನೇವಳು ಅತ್ಯಾಚಾರ ಆದಾಗ 14 ವರ್ಷದ ಹುಡುಗಿ. ಒಂದು ಬಡ ಬ್ರಾಹ್ಮಣ ಅಂತ ಹೇಳಿದ್ರೆ ಬಡ ಬ್ರಾಹ್ಮಣ ಮಗಳು ಓದ್ಲಿ, ಅವಳನ್ನ ಓದಿಸ್ಲಿಕ್ಕೆ ಅವನ ಕೈಲಿ ದುಡ್ಡಿಲ್ಲದೆ ಇದ್ದಿದ್ದರಿಂದ ಅವಳನ್ನ ಆ ಮಠದ ಹಾಸ್ಟೆಲ್ ಅಲ್ಲಿ ತಗೊಂಡು ಹೋಗಿ, ಮಠದಲ್ಲಿ ಸೇಫು, ನನ್ನ ಮಗಳು ಸೇಫು ಅನ್ನುವ ಭಾವನೆ. ಅಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ತು ಅಂತ ಹೇಳಿದಾಗೆ, ಅಲ್ಲಿ ಯಾವನೋ ಒಬ್ಬ ಹೇಳ್ತಾರೆ, ಈ ಸ್ವಾಮಿಯ ತಂಗಿಯ ಗಂಡ ಜಗದೀಶ ಶರ್ಮಾ ಅಂತ, ಅವರು ರೇಪ್ ಕೇಸ್ ಆಗಿ ಜೈಲಿಗೆ ಹೋಗೊಂದು 2 ತಿಂಗಳು ಇದ್ದು ಬಂದವರು. ಅವರ ಈ ಸ್ವಾಮಿಯ ಭಾವ, ಜೈಲ ಅನುಭವ ಇವರಿಗೆ ಹೇಳ್ತಾರೆ. ಪೂರ್ವಾಶ್ರಮದ ಭಾವ. ಆ ಹುಡುಗಿಗೆ, ಆ ವಿಕ್ಟಿಮಿಗೆ, ಸಂತ್ರಸ್ತೆಗೆ ತೊಂದರೆ ಕೊಡ್ತಿದ್ರು, ಲೈಂಗಿಕವಾಗಿ ಕಿರುಕುಳ ಕೊಡ್ತಿದ್ರಂತೆ. ಅದನ್ನ ಹೇಳ್ಕೊಳ್ಲಿಕ್ಕೆ ಅಂತ ಹೇಳಿ ಇವಳು ಆ ಗುರುಗಳ, ಸ್ವಾಮಿಗಳ ಹತ್ರ ಹೋದ್ಲು. ಸಮಾಜದ ದುರಾದೃಷ್ಟ, ಆ ಹುಡುಗಿಯ ದುರಾದೃಷ್ಟ ಏನು ಅಂತಂದ್ರೆ, ಪೀಠದ ಮೇಲೆ ಕುಳಿತುಕೊಂಡೆ, ಯಾವುದೋ ಮಂಚದ ಮೇಲೆ ಅಲ್ಲ, ಪೀಠದ ಮೇಲೆ ಕುಳಿತುಕೊಂಡೆ ರಾಘವೇಶ್ವರ ಭಾರತಿಗಳು, ನಾನು ಹೇಳಬಾರ್ದು ಆಯ್ತು ಅಂತ ಚಾರ್ಜ್ ಶೀಟ್ ಅಲ್ಲಿ ಡಿಟೇಲ್ ಆಗಿ ಒಂದು ಪೋರ್ನೋಗ್ರಫಿಕ್ ನಾವೆಲ್ ಅಲ್ಲಿರುವ ಹಾಗೆ, ಒಂದು ಬ್ಲೂ ಫಿಲ್ಮ್ ಅಲ್ಲಿರುವ ಹಾಗೆ ವಿವರವಾಗಿ ಇದೆ. ಪ್ರಶ್ನೆ ಅದಲ್ಲ, ಇದು ಪೊಲೀಸ್. ಆಮೇಲೆ ಇಲ್ಲೊಂದು ಪ್ರಶ್ನೆ ಇದೆ, ನಾನು ನಿಮ್ಮನ್ನು ಕೇಳಕ್ ಇಷ್ಟಪಡ್ತೀನಿ. ಈ ಸ್ವಾಮಿ ಇಷ್ಟ ಮಾಡ್ತಾರೆ, ಅವರದ್ದು ಒಪ್ಪಿತ ಲೈಂಗಿಕ ಸಂಬಂಧ ಅನ್ನುವುದು ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೆ, ಅವ್ಯಕ್ರಿ ತಲೆ, ಬುದ್ಧಿ, ಕಿಡ್ನಿ, ಸಾಮಾನು ಯಾವ ಅಂಗನೂ ಇಲ್ವ ಅವರಿಗೆ? ದೇ ಶುಡ್ ಹ್ಯಾವ್ ಸೆಂಡ್ ಹಿಮ್ ಔಟ್. ಪ್ರಶ್ನೆ ಅಲ್ಲ, ಅಟ್ಟಿದ್ರು ಕೂಡ ಯಾಕೆ ಅವ್ಯಕ್ರ ಇಂತಹ ಕಳ್ಳಿರೋದಕ್ಕೆ ನೋಡಿ, ನಿಮ್ಗೆ ಉದಾಹರಣೆ ಕೊಡ್ತೀನಿ. ಅಸಾರಾಮ್ ಬಾಪು, ಅವ್ರಿಗೆ ಯಾರು ಅವ್ರ ಶಿಷ್ಯರಾಗಿದ್ರು? ಈಗಲೂ ಅವ್ರಿಗೆ ಶಿಷ್ಯರಿದ್ದಾರೆ. ನಿಮ್ಮ ಇವರು ರಾಮ್ ರಹೀಮು, ಅವರಿಗೆ ಈಗ ಪ್ರಧಾನಿ ಆದಂತವರು, ಗೃಹ ಸಚಿವರಾದಂತ ಶಿಷ್ಯರಾಗ್ಬಿಟ್ಟು ಹೋಗಳಿದ್ರು ಪೊಲಿಟಿಕಲಿ.
ಅದೇ ರೀತಿ ರಾಘವೇಶ್ವರಿಗೆ ಯಾರ್ಯಾರು ಶಿಷ್ಯರಿದ್ದಾರೆ, ಅವರ ಶಿವಮೊಗ್ಗದಲ್ಲಿ ಗೋವಿಂದ ಮಾಡೋದು ದುಡ್ಡು ಕೊಟ್ಟವ್ರೆ, ಅವರು ಇವತ್ತಿನ ಮುಖ್ಯಮಂತ್ರಿಗಳು, ಆ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಒಂದ್ ಕಡೆ ರಾಜಕೀಯ ಆಶ್ರಯ, ಯಾರು ಇವರ ಅವಲಂಬಿಗಳಿದ್ದಾರೆ, ಯಾರು ಅವ್ರ ಫಾಲೋವರ್ಸ್ ಅಂತ ಇರ್ತಾರೆ, ಅವರಿಗೆ ಕನಿಷ್ಠ ಜ್ಞಾನ. ನೀವು ಶಂಕರಾಚಾರ್ಯ ಪರಂಪರೆ, ಫೈನ್, ಶಂಕರಾಚಾರ್ಯ ಪರಂಪರೆ ಅದ್ವೈತ ಪ್ರಚಾರದ ಒಂದು ಮಠ ಹೇಗಿರ್ಬೇಕು ಅಂತಿದೆ. ನಿಮ್ಗೆಲ್ಲ ಡ್ಯಾನ್ಸ್ ಮಾಡೋದಕ್ಕೆ ಅದ್ವೈತ ಮಠಗಳ ಅವಕಾಶ ಇದೆಯೋ, ಕುಣಿಯಕ್ಕಿದೆಯೋ? ಹೆಣ್ಣು ಮಕ್ಕಳಿಗೆ ಮಂತ್ರಾಕ್ಷತೆ ಕೊಡ್ಬೇಕಾದ್ರೆ ಮೇಲ್ಗಡೆಯಿಂದ ಕೊಡ್ತಿದ್ರು. ನೀವು ಕಾಲ್ ಮೇಲೆ ಕೂಡಿಸ್ಕೊಂಡು, ತೊಡೆ ಮೇಲೆ ಕೂಡಿಸ್ಕೊಂಡು ನೋಡ್ತಾ ಕೂತ್ಕೊಂಡ್ರೆ ಮಾನ ಮರ್ಯಾದೆ ಇದೆಯಲ್ರಿ ಅವರಿಗೆ? ಅದು ಯಾವ ಕಮ್ಯುನಿಟಿ ರೀ ಅದು? ಪ್ರಶ್ನೆ ಕಾನೂನು ಪ್ರಕಾರ ಮೊದಲನೆಯ ಕೇಸು ತಗೊಳ್ಳಿ, ಅದು ಒಪ್ಪಿತ ಸಂಬಂಧ, ಇಲ್ಲಿ ಇಂಟರ್ಮೆಸಿ, ಕೆಟ್ಟ ಸಂಬಂಧ, ಒಪ್ಪಿತ ಸಂಬಂಧ ಅಂತ ನ್ಯಾಯಾಲಯದ ಹೇಳಿತು. ಅದು ಭಾರತೀಯ ಕಾನೂನಿನ ಪ್ರಕಾರ ತಪ್ಪಲ್ಲ. ಇಬ್ಬರು ವಯಸ್ಕರು ಒಪ್ಪಿತವಾಗಿ ಏನ್ ಮಾಡಿದ್ರು ಅದು. ಆದ್ರೆ ನಮ್ಮ ಧರ್ಮದ ಪ್ರಕಾರ ತಪ್ಪು. ನಮ್ಮ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಅಂಥವರಿಗೆ ಇಳಿಸುವ, ಅವರನ್ನ ಓಡಿಸುವ, ಪೀಠೋ ಅಲ್ಲಿಂದ ಉಚ್ಚಾಟನೆ ಮಾಡುವ ಒಂದು ಮೆಕ್ಯಾನಿಸಮ್ ಇಲ್ಲ. ಇಲ್ಲಿ ಮಠ ಅಂದ ತಕ್ಷಣ ಬರೀ ಒಂದು ಕಮ್ಯುನಿಟಿಗೆ ಸೀಮಿತವಾಗತ್ತಾ, ಅದಕ್ಕೆ ಒಂದು ಸಾಮಾಜಿಕ ಜವಾಬ್ದಾರಿ ಅಂತ ಇರುತ್ತೆ. ಒಂದು ನಿಮಿಷ, ಒಂದೆರಡು ಮಾತನ್ನು ಹೇಳ್ತೀನಿ. ಆಗಿಲ್ದೇ ಇರೋವಾಗ ಜವಾಬ್ದಾರಿ ಸಾಮಾನ್ಯ ನಾಗರಿಕನಾದ ನನ್ನಂತವ್ರ ಮೇಲೆ ಬರ್ತದೆ. ಅಷ್ಟೇ ಅಲ್ಲ, ರಾಜಕೀಯ ನಾಯಕರ ಮೇಲೆ, ಒಂದು ಸಮಾಜದ ಬ್ಯಾಲೆನ್ಸ್ ಅನ್ನು, ನೈತಿಕತೆಯನ್ನು ಬೆಳೆಸ್ಕೊಂಡು ಹೋಗ್ಬೇಕು. ಭಾರತೀಯ ಜನತಾ ಪಕ್ಷದವರು ಅಧಿಕಾರಕ್ಕೆ ಬಂದರು. ಬಂದು ಕೂಡಲೇ ಈ ಕಾಮುಕ 2 ರೇಪ್ ಕೇಸು, 1 ಆತ್ಮಹತ್ಯಾ ಪ್ರಚೋದನಾ ಕೇಸು, 270 ಕೇಸುಗಳಿರುವ ಸ್ವಾಮಿಗೆ ಹೋಗಿ ಅಡ್ಡ ಬಿದ್ದವರು ಯಾರು? ಈ ರಾಜ್ಯದ ಸ್ಪೀಕರ್ ವಿಶ್ವನಾಥ್ ಹೆಗಡೆ ಕಾಗೇರಿ. ನಾನು ಅಷ್ಟೇ ಅಲ್ಲ ಸರ್, ಈ ಕೇಸ್ ಬಂದಾಗ ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅಂದಿನ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಿಬ್ಬರ ಹತ್ರ ಮಾತಾಡ, ಗೃಹ ಸಚಿವರ ಹತ್ರ ಹೇಳಿದೆ, ನೋಡಿ ಇದು ಯಾವುದೋ ಜಾತಿ ಧರ್ಮಕ್ಕೆ ಮಾತ್ರ ಅಲ್ಲ, ಮಠಾಧಿಪತಿ ಆದವನು ಮಾಡುವಂತ ಕೆಲಸ, ಯಾಕೆ ಹಿಂಗ ಆಗ್ತಿದೆ ಅಂತ ಅವ್ರೊಂದು ಮಾತು ಹೇಳಿದ್ರು. ನೋಡಿ, ನಾನು ಅಲ್ಪಸಂಖ್ಯಾತರ ಇದಕ್ಕೆ ಸೇರಿದವನು, ನಾನೇನೋ ಅವನು ಮಾಡಕ್ ಹೋದ್ರೆ ಬ್ರಾಹ್ಮಣರೆಲ್ಲ ತಿರುಗಿ ಬಿದ್ದ್ಬಿಡ್ತಾರೆ. ಇದೇ ಮಾತು ಅಂದ್ರೆ ಸಿಎಂ ಹೇಳಿದ್ರು. ನಾನು ಹೇಳಿದೆ, ಯಾಕೆಂದ್ರೆ ಯಾವುದೋ ಒಬ್ಬ ಪತ್ರಕರ್ತರ ಉಪನಯನ ಕಾರ್ಯಕ್ರಮ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತು. ಅವ್ರು ಎಲ್ಲರಿಗೂ ಭಗವದ್ಗೀತೆ ಕೊಡ್ತಾ ಇದ್ರು. ಒಂದ್ ಕಡೆ ಪಕ್ಕದಲ್ಲಿ ಇದೇ ಸ್ವಾಮಿ ಇದ್ರು, ಮತ್ತೊಂದು ಪಕ್ಕದಲ್ಲಿ ಮುತ್ತಪ್ಪರಯ್ಯ ಅವರಿದ್ರು. ನಾನು ಅದಾದ ಮೇಲೆ ಆ ಮುಖ್ಯಮಂತ್ರಿಗಳಿಗೆ ಹೋಗಿ ಹೇಳಿದೆ, ಸಾರ್ ಇದೇನ್ ಸಾರ್ ಇದು, ಆ ಸ್ವಾಮಿ ಮೇಲೆ ಆರೋಪ ಇದೆ, ಇನ್ನೊಂದಿದೆ, ಅವ್ರ ಕೈಲಿ ಕಡಿಸ್ಬಿಟ್ಟು ಕೊಡ್ತಿದಿರಲ್ಲ, ನೀವು ಭಾಗವಹಿಸಿದಿರಲ್ಲ ಅಂತ. ಅವ್ರಂದ್ರು ಬ್ರಾಹ್ಮಣರ ಸ್ವಾಮಿಗಳ ಮುಟ್ಟಕ್ ಹೋಗಲ್ಲ ಅಂತ. ನನಗಿದು ಬಹಳ ಅಪಾಯಕಾರಿಯಾದ ಸ್ಟೇಟ್ಮೆಂಟ್ ಆಗಿ ಅಂದಿನ ದಿನ ಕಂಡಿತು. ಅವರು ಅಲ್ಪಸಂಖ್ಯಾತರಾಗಿರ್ಬೋದು, ಯಾರು ನೀವು ಹೆಸರು ಹೇಳಲಿಲ್ಲ, ಆದ್ರೆ ಈ ಸ್ಪೀಕರ್ ಕರ್ನಾಟಕ ರಾಜ್ಯ ಅಸೆಂಬ್ಲಿಯ ಸ್ಪೀಕರ್ ಅದೇ ಬ್ರಾಹ್ಮಣ ಜಾತಿಯವರು, ಅದೇ ಊರಿನವರು. ಅಷ್ಟೇ ಅಲ್ಲ, ವೈಯಕ್ತಿಕವಾಗಿ ಮಾತಾಡೋದಿದ್ರೆ ಒಳ್ಳೆ ಹೆಸರಿಟ್ಕೊಂಡವರು, ಖಾಸಗಿಯಾಗಿ ಮಾತಾಡ್ತಿದ್ರೆ ಈ ಸ್ವಾಮಿಯನ್ನ ಬೈಯುವಂತವರು ಆಗಿದ್ದಾರೆ. ಒಳ್ಳೆ ಹೆಸರಿಟ್ಕೊಂಡವರು. 3 ಹೆಣ್ಮಕ್ಳ ತಂದೆ, 3 ಹೆಣ್ಮಕ್ಳ ತಂದೆಗೆ ಇನ್ನೊಂದು ಆ ಸಂತ್ರಸ್ತೆ ಅವರ ಕ್ಷೇತ್ರದವಳು, ಅವರದೇ ಕ್ಷೇತ್ರದವಳು. ಅವರಿಗೆ ಒಂದು ಸಂವೇದನೆ, ಒಂದು ಸೆನ್ಸ್, ಆ ಕಂಪ್ಯಾಷನ್, ಒಂದು ದಯಾ. ಈ ನನ್ನ ಕ್ಷೇತ್ರದ ಯಾವ ಹುಡುಗಿಗೆ ಅನ್ಯಾಯ ಮಾಡಿದ್ರು ತಪ್ಪೇ, ಆದ್ರೆ ರಾಜಕಾರಣಿಗಳು ಅವರ ಕ್ಷೇತ್ರದ ಹುಡುಗಿಗೆ ಅನ್ಯಾಯ ಆಗಿದಾಗ ಇವರು 3 ಹೆಣ್ಣು ಮಕ್ಕಳ ತಂದೆಯಾಗಿ ಇಷ್ಟು ಒಳ್ಳೆ ಹೆಸರಿಟ್ಕೊಂಡವರು. ಅವರ ಹೆಣ್ಮಕ್ಳೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದವರು ಅಂತ ಹೆಸರಿದೆ. ಮತ್ತೆ ಸುಮಾರಿಗೆ ಅವರ ಸುಮಾರಿಗೆ ನನಗೆ ತಿಳಿದ ಮಟ್ಟಿಗೆ ಕೈ ಚೊಕ್ಕ ಇದೆ ಅಂತ ಹೇಳ್ತಾರೆ. ಹೌದಲ್ವಾ ನನಗೆ ಗೊತ್ತಿಲ್ಲ, ಆದ್ರೆ ಅವರ ಇಮೇಜು, ಅವರ ನಡವಳಿಕೆ ನೋಡಿದ್ರೆ ಗೌರವ ಹುಟ್ಟುವಂತ ಇಂಥವರು ಹೋಗಿ CT ರವಿ ಇವರು ಅಂತವರು ಹೋಗಿ ಉದ್ದಂಡ ಬಿಡ್ತಾರೆ. ಮೊನ್ನೆ ಸಂಸದರಾದ ತೇಜಸ್ವಿ ಸೂರ್ಯ ಕೂಡ ಹೋಗಿ ದೇಹ ಕುಬ್ಜ ಮಾಡ್ಕೊಂಡು ಕೂತಿದ್ದು ಮೀಡಿಯಾದಲ್ಲಿ ಬಂದು. ಇವರೆಲ್ಲ ಸಮಾಜಕ್ಕೆ ಕಳಿಸುವ ಸಂದೇಶ. ನಾನು ಅದನ್ನ ಒಂದು ಮಾತಿನಲ್ಲಿ ಹೆಗಡೆ ಅವರೇ ಹೇಳಿದೆ. ನಾನು ಏನು ಅಂದ್ರೆ, ರಾಜಕಾರಣ ಮತ್ತು ಈ ಧರ್ಮದ ನಡುವಿನ ಅನೈತಿಕ ಸಂಬಂಧ ಇಲ್ಲಿ ಇಂಟರ್ಮಸಿ. ಅದಕ್ಕೆ ನಾನು ವಾಟ್ ಐ ಬಿಲೀವ್, ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಯಾವುದೇ ಧರ್ಮದ ಒಬ್ಬ ಮಠಾಧಿಪತಿ ಇಂಥ ಕೆಲಸ ಮಾಡಿದಾಗ
ಆ ಧರ್ಮಕ್ಕೋ ಆ ಜಾತಿಗೂ ಸೇರಿದವರು ಅವನ್ನ ಒದ್ದು ಹೊಡೆದು ಏನೋ ಮಾಡಿ ಹಿಮಾಲಯ ಕಳಿಸ್ಬೇಕು. ಧೈರ್ಯ ಇದೆ ಅದ? ಯಾವುದೇ ಲಿಂಗಾಯತರಿರ್ಲಿ, ಲಿಂಗಾಯತ ಮಠಗಳು ನಿಂತ ನಡೆದ ಲಿಂಗಾಯತ ಸಮುದಾಯ ವಿಲ್ ಟು ಟೇಕ್ ಆಕ್ಷನ್. ಈಗ ಹವ್ಯಕರ್ ಮಾಡಿದ ಹವ್ಯಕ ಸಮುದಾಯ ಬಹಳ ಬುದ್ಧಿವಂತರು. ರಾಜ್ಯಕ್ಕೆ ಮುಖ್ಯಮಂತ್ರಿ ಹೆಗಡೆ ರಾಮಕೃಷ್ಣ ಹೆಗಡೆ ಅಂತ ಮುಖ್ಯಮಂತ್ರಿ ಕೊಟ್ಟ ಕಮ್ಯುನಿಟಿ ಇಂಟೆಲಿಜೆಂಟ್. ಯಾಕೆ ಮಾಡಲ್ಲ ಅವರು? ಅದಕ್ಕೆ ಯಾರು ಕ್ಯಾಪ್ಚರ್ ಮಾಡಿ ಹಿಡ್ಕೊಂಡಿದ್ದು ಅವ್ರನ್ನ? ಅದಕ್ಕೆ ಯಾಕೆ ಅವ್ರಿಗೆ ಧೈರ್ಯ ಇಲ್ಲ? ಚರ್ಚೆಯನ್ನ ಮುಂದುವರಿಸೋಣ ಒಂದು ಸಣ್ಣ ಬ್ರೇಕ್ ನಂತರ. ಈಗ ಒಂದು ಉದಾಹರಣೆಗಾಗಿ ರಾಘವೇಶ್ವರ ಭಾರತಿ ಅವರ ಕೇಸನ್ನು ತಗೊಂಡ್ರೆ 2 ರೇಪ್ ಕೇಸ್, ಕನ್ಯಾ ಸಂಸ್ಕಾರ, 220 ಕೇಸ್ಗಳು. ಇವ್ರೇನ್ ಮಾಡಿದ್ರು? ಕರ್ನಾಟಕದ 50 ಮೀಡಿಯಾ ಹೌಸ್ಗಳ ಮೇಲೆ, ಎಲ್ಲ ಟಿವಿ ಸ್ಟೇಷನ್ಗಳು, ಎಲ್ಲ ನ್ಯೂಸ್ ಪೇಪರ್ಗಳ ಮೇಲೆ ನಿಬಂಧನೆ, ಇಂಜಂಕ್ಷನ್ ತಂದ್ರು. ಇವು ಯಾರು ಮಾತಾಡಂಗೆ ಇಲ್ಲ. ಹಾಗಿದ್ರೆ ಸತ್ಯವನ್ನ ಜನರಿಗೆ ತಲುಪಿಸೋದು ಹೇಗೆ? ನಿಲ್ಸಿದ್ರ ಇವರು ಈ ಅನ್ಯಾಯವನ್ನ? ಕನ್ಯಾ ಸಂಸ್ಕಾರ ನಿಲ್ಲಿಲ್ಲ, ಅಕ್ರಮ ಸಂಬಂಧಗಳು ನಿಲ್ಲಿಲ್ಲ. ಹಾಗಾದ್ರೆ ನಾವು ಆ ಹವ್ಯಕ ಸಮಾಜದ ಕೆಲವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸತ್ಯಶೋಧ ಮಿತ್ರ ಮಂಡಳಿ ಅಂತ ಮಾಡ್ಕೊಂಡು, ನಮ್ಮ ಉದ್ದೇಶ ಇಷ್ಟೇ, ಈ ವ್ಯಕ್ತಿಯ ಮೇಲೆ ಇಂತಿಂತ ಆಪಾದನೆಗಳು ಇವೆ, ನಂಬೋದು ಬಿಡೋದು ನಿಮ್ಮಿಷ್ಟ, ಇಂತಿಂತ ಆಪಾದನೆಗಳು ಇವೆ. ಅದು ನಮ್ಮ 30 ಜನ ನಮ್ಮಲ್ಲಿ ಯಾರು ಸ್ವಲ್ಪ ಜೋರಾಗಿ ದೊಡ್ಡದಾಗಿ ಮಾತಾಡೋರಿದ್ರು, ಅವರ ಮೇಲೆ ವಿಧ ವಿಧವಾದ ಕೇಸುಗಳು, ವಿಧ ವಿಧವಾದ FIR, ಅದು ಇದು ಪೊಲೀಸ್ ಕೇಸುಗಳು, ಕೋರ್ಟ್ ಕೇಸುಗಳು. ಆದ್ರೆ ಇವತ್ತಿಗೂ ನ್ಯಾಯ ನೈತಿಕತೆಯನ್ನು ಬೆಂಬಲಿಸುವವರು ಬಹಳ ಜನ ಇದ್ದಾರೆ. ಹೀಗಾಗಿ ಈ 30 ಜನ ಹಿಂಜರಿಲಿಲ್ಲ. ಇದರ ನಡುವೆ ನಾವೊಂದು ಫೇಸ್ಬುಕ್ ಅಲ್ಲಿ ಒಂದು ಗ್ರೂಪ್ ಕಟ್ಕೊಂಡಿದ್ವಿ, ಸತ್ಯಶೋಧ ಮಿತ್ರ ಮಂಡಳಿ ಅಂತ. ಒಂದು ದಿನ ಅದು ಮಾಯ ಆಗೋಯ್ತು. 10,500 ಸದಸ್ಯರಿರುವ ಗ್ರೂಪ್. ನನ್ನೊಂದು ಪ್ರಶ್ನೆ, ಅವರು ಅಷ್ಟು ಪವರ್ಫುಲ್ ಆಗದ ಕಾರಣ ಯಾರಪ್ಪ? ನಮ್ಮ ಜನ. ನೋಡಿ, ಅವರ ಕೋರ್ಟ್ ನಲ್ಲಿ ಕೇಸ್ ಬಂದಾಗ ನ್ಯಾಯಾಧೀಶರೇ ವಿತ್ಡ್ರಾ ಮಾಡ್ತಾರೆ. 6 ಜನ 7 ಜನ ಆಗಿದೆ, 10 ಜನ 16 ಕೇಸ್ಗಳಲ್ಲಿ 10 ಜನ ಹೈಕೋರ್ಟ್ ಜಡ್ಜ್ಗಳು, ಉಳಿದವ್ರನ್ನ ಬಿಡಿ. 16 ಕೇಸ್ಗಳಲ್ಲಿ ಕರ್ನಾಟಕದ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಂದ ಸೇರ್ಕೊಂಡು 10 ನ್ಯಾಯಾಧೀಶರು ಗೌರವದಿಂದ ಹಿಂದೆ ಸರಿದರು. ಅವ್ರು ಯಾಕೆ ನೋಡಿ, ಅವರು ನಿರಪರಾಧಿ ಆಗಿದ್ರೆ ಹೈಕೋರ್ಟ್ ಜಡ್ಜಿಗೆ ಇವರು ನಿರಪರಾಧಿ ಅಂತ ಕೇಸ್ ಡಿಸ್ಮಿಸ್ ಮಾಡ್ಲಿಕ್ಕೆ ಕಷ್ಟ ಇಲ್ಲ. ಅಪರಾಧಿ ಆಗಿದ್ರೆ ಅಪರಾಧಿ ಅಂತ ಹೇಳುವ ನೈತಿಕ ಶಕ್ತಿ ನನ್ನ ಅಭಿಪ್ರಾಯದಲ್ಲಿ ಕರ್ನಾಟಕದ ಹೈಕೋರ್ಟ್ ನ್ಯಾಯಾಧೀಶರಿಗೆ ಇದೆ. ಯಾಕೆ ಹಿಂದೆ ಸರಿತಾರೆ? ಒಬ್ಬರೋ ಇಬ್ಬರೋ ಹಿಂದೆ ಸರಿದ್ರೆ ಕಾರಣ ಇರಬಹುದು. 10 ಜನ ಯಾವ ತರದ ಬೇರೆ 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 ರೂಪ. ಈ ಸತ್ಯಶೋಧ ಮಿತ್ರ ಮಂಡಳಿಯನ್ನ ಬಾಯಿ ಮುಚ್ಚಿಸ್ಲಿಕ್ಕೆ ಕರ್ನಾಟಕದ ರಾಜಕಾರಣಿಗಳ ಸಹಾಯ ಇಲ್ಲದೆ ಕೇವಲ ಒಂದು ಏನಾಯ್ತು, ಈಗ ಫೇಸ್ಬುಕ್ USA ಅಮೆರಿಕದಲ್ಲಿರುವ ಒಂದು ಸಂಸ್ಥೆ, ಅದು ಯಾರ ಮಾತು ಕೇಳ್ತದೆ? ಅದಕ್ಕೆ ದೂರು ಕೊಡಬಹುದು. ಅದಕ್ಕೆ ನೀವು ದೂರು ಕೊಟ್ರೆ ಕರ್ನಾಟಕದ ಸೈಬರ್ ಕ್ರೈಮ್ ನ ಮಾತು ಮಾತ್ರ ಬಂದ್ ಮಾಡ್ಲಿಕ್ಕೆ, ಅದು 10,500 ಮೆಂಬರ್ ಇರುವ ಗ್ರೂಪ್ ಅನ್ನ ಬಂದ್ ಮಾಡ್ಲಿಕ್ಕೆ ಸರ್ಕಾರದಿಂದ ಅಧಿಕೃತವಾಗಿ ಹೋಗದೇ ಇದ್ರೆ ಸೈಬರ್ ಕ್ರೈಮ್ ಪೊಲೀಸರಿಂದ, ಅಕಾರ್ಡಿಂಗ್ ಟು ಯು ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಪೊಲಿಟಿಕ್ಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದಿಸ್. ಹೌದು, ನಿಮ್ಮ ಸತ್ಯಶೋಧ ಮಿತ್ರ ಮಂಡಳಿ ಮಾಡೋದಕ್ಕೆ. ಯಾಕೆಂದ್ರೆ ಫೇಸ್ಬುಕ್ ಬರೀ 4 ಜನ ಒಂದು 50 ಜನ ಕಂಪ್ಲೇಂಟ್ ಮಾಡಿದ್ರೆ ಫೇಸ್ಬುಕ್ ಅದನ್ನ ಬಂದ್ ಮಾಡೋದಿಲ್ಲ. ಯಾಕಂದ್ರೆ ಹಳೆ ಗ್ರೂಪ್ 10,500 ಜನ ಇರುವ ಗ್ರೂಪ್, ಅದು ಬಂದ್ ಮಾಡ್ಲಿಕ್ಕೆ ಅಧಿಕೃತವಾಗಿ ಸರ್ಕಾರದಿಂದ, ಸೈಬರ್ ಕ್ರೈಮ್ ಇಂದ, ಪೊಲೀಸರಿಂದ ಹೋಗಿರಲೇ. ಇನ್ನೊಂದು ಓಪನ್ ಮಾಡ್ಬೇಕಾಗುತ್ತೆ. ಅಲ್ಲ, ಓಪನ್ ಮಾಡಿ ಸತ್ಯಶೋಧ ಮಿತ್ರ ಮಂಡಳಿ ಇಟ್ಕೊಬಿಟ್ಟು ಸತ್ಯ ಶೋಧ ಇನ್ನೊಂದೇ ಅಂತದ ಓಪನ್ ಮಾಡಿದ್ದೇವೆ. ಪ್ರಶ್ನೆ ಅದಲ್ಲ. ಪ್ರಶ್ನೆ ಏನು ಅಂತಂದ್ರೆ, ರಾಜಕಾರಣಿಗಳು ಒಂದು
ಕಾಮುಕನನ್ನ ವ್ಯಭಿಚಾರಿಯನ್ನ ರಕ್ಷಿಸಲಿಕ್ಕಾಗಿ ಯಾವ ಮಟ್ಟಕ್ಕೆ ಹೇಳಿದ ಅದನ್ನೇ ಅದು ನಾನು ಅದನ್ನೇ ನಾವು ಏನ್ ಚರ್ಚೆ ಮಾಡಿದ್ವಿ. ಯಾಕೆ ಈ ಲಂಪಟತನ ಸ್ವಾಮಿಗಳು ಹೆಚ್ಚಾಗ್ತಾ ಇದೆ ಅಂತ. ಸೊ ಅದರಲ್ಲಿ ಈ ರಾಜಕಾರಣಿಗಳ ಕೃಪಾಶೀರ್ವಾದ ಕೂಡ ಇದೆ. ನೀವು ಬಹಳಷ್ಟು ಜನ ಸ್ವಾಮೀಜಿಗಳು ನೋಡಿ, ನಮ್ಮ ಪರಂಪರೆಯಲ್ಲಿ ಸ್ವಾಮಿಗಳಾಗುವುದಕ್ಕೆ ಕೆಲವು ನಿಯಮಗಳಿವೆ ಅಲ್ವಾ. ನೀವು ಯಾರೋ ಬೇಕಂತ ಸ್ವಾಮಿ ಆಗಕ್ಕಾಗಲ್ಲ. ಮೊದಲನೇದಾಗಿ ಅವರು ಸ್ವಾಮಿಗಳಾಗಬೇಕಾದ್ರೆ ಅವರು ಯಾವ್ದಾವ್ದನ್ನು ಬಿಡಬೇಕು ಅನ್ನೋದಿದೆ. ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಅದೆಲ್ಲ ಹೋಯ್ತು. ಈಗ ಬಿಡಬೇಕಾಗಿದ್ದು ಮಾನ, ಮರ್ಯಾದೆ, ನೈತಿಕತೆ ಇಷ್ಟು ಬಿಟ್ಟರು ಸಾಕು. ನೀವು ಅಂತವ್ರು ಸ್ವಾಮಿ ಮಾಡಿದಾಗ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಮಾಧವ ಮಠಗಳಲ್ಲಿ ಮದುವೆ ಆಗ್ಬಿಟ್ಟು ಅವ್ರು ರಿಟೈರ್ ಆಗ್ಬಿಟ್ಟು ಇನ್ನೇನೋ ಕೈಲಾಗಲ್ಲ ಅಂತ ಸ್ವಾಮಿ ಮಾಡೋ ಒಂದು ಪರಂಪರೆ ಇತ್ತು. ಇದನ್ನೆಲ್ಲ ನೋಡ್ಬಿಟ್ಟು ಆದ್ರೂ ಕೂಡ ಮಾಧವ ಮಠಗಳಲ್ಲಿ ಇಂಥದ್ದು ನಿಂತಿಲ್ಲ. ಮಾಧವ ಮಠಗಳ ಹಲವಾರು ಸ್ವಾಮಿಗಳ ಮೇಲೆ ಆರೋಪ ಇದೆ. ಅದರಿಂದ ಕ್ರಿಶ್ಚಿಯನ್ ಸ್ವಾಮಿಗಳ ಮೇಲೆ ಇದೆ, ಮುಲ್ಲಾಗಳ ಮೇಲೆ ಇದೆ, ಹಿಂದೂಗಳ ಸ್ವಾಮಿಗಳ ಮೇಲೆ ಇದೆ. ಇದನ್ನ ತಡಿಬೇಕಾದ್ದು ಈ ಇಲಿಸಿಟ್ ರಿಲೇಷನ್ ಏನಿದೆ, ಈ ಅಕ್ರಮ ಸಂಬಂಧಗಳೇನಿದೆ ರಾಜಕಾರಣಿಗಳ ನಡುವೆ, ನ್ಯಾಯಾಂಗದ ನಡುವೆ ಹೇಳಕ್ಕಾಗಲ್ಲ. ನನಗೆ ನ್ಯಾಯಾಂಗವನ್ನ ಹೊರಗಿಡಲ್ಲ. ಅದಕ್ಕೆ ನನ್ನ ಅನಾಲಿಸಿಸ್ ಇದೆ. ಏನು ದಟ್ ಇಸ್ ದ ಥಿಂಗ್, ವಿಲ್ ಹಾವ್ ಟು ಥಿಂಕ್ ಇಟ್ ಅಬೌಟ್ ದಟ್. ಇಲ್ಲ, ಅದಕ್ಕೆ ನಾನು ನಿಮ್ಮ ಮೊದಲು ಹೇಳಿದೆ, ಆಯಾ ಜಾತಿಯವರು ಏನಿದ್ದಾರೆ, ಸ್ವಾಮಿ ಇಲ್ಲ ಜಾತಿಯವರಿದ್ದಾರೆ, ಅವರು ಇಂಥ ಸ್ವಾಮಿಗಳನ್ನ ಹೊರಗೆ ಹಾಕಬೇಕಾದ ಅವ್ರ ನೈತಿಕ ಕರ್ತವ್ಯ. ಇಲ್ಲ ನಾನು ಅಂತವ್ರನ್ನ ಇಟ್ಕೊತಾರೆ, ಅವ್ರ ಹಣೆ ಬರ ನಾಶ ಹೋಗ್ಬಿಡ್ತಾರೆ. ಅಲ್ಲ ಯಾಕೆ ಅದಕ್ಕೆ- ಹೀಗೆ- ಹೋಗ್ಬಿಡ್ತಾರೆ ಇಂಥವ್ರು ಇಟ್ಕೊಂಡು. ನನ್ನ ವಿಚಾರದಲ್ಲಿ ಇಂಗ್ಲಿಷ್ ನಲ್ಲಿ ಒಂದು ಸೆಂಟೆನ್ಸ್ ಇದೆ, ಪವರ್ ಕರಪ್ಟ್ಸ್, ಅಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ ಅಂತ. ಅರ್ಥ ಏನು ಅಂತಂದ್ರೆ, ಶಕ್ತಿ ಪವರ್ ಒಂದು ಅದು ನಿಮ್ಮನ್ನ ಹಾಳು ಮಾಡ್ತದೆ, ನಿರಂಕುಶವಾದ ಶಕ್ತಿ ನಿಮ್ಮನ್ನ ಸಂಪೂರ್ಣ ನಾಶ ಮಾಡ್ತದೆ. ಈ ಮಠಾಧೀಶರ ಮೇಲೆ ನಿರಂಕುಶ ಶಕ್ತಿ ಅವರು, ಅವರಿಗೆ ದುಡ್ಡಿದೆ, ಜನ ಬಂದು ಕಾಲಿಗೆ ಬೀಳ್ತಾರೆ ಸೆರಗು ಜಾರಿಸ್ಕೊಂಡು, ಬೇಕಾದ ವೈಭೋಗ ಇದೆ, SUVಗಳಿದ್ದಾವೆ, ಕೋಟ್ಯಾಂತರ ರೂಪಾಯಿ ಗಾರಲ್ಲಿ ತಿರುಗಾಡ್ತಾರೆ. ಅಂತ ಮನುಷ್ಯನ ಕೈಲಿ ಇನ್ನು ಸೆಕ್ಸ್ ಒಂದು ಆಡ್ಬೇಡ ಮಾರಾಯ ಅಂದ್ರೆ ಕೇಳ್ತಾನ. ನೋ ನಿಮ್ಗೆ ನಾನು ಗೌಡ್ರು ಮಾತಾಡ್ತಾ ಇದ್ವಿ. ಒಂದು ಇಡೀ ನೀವು ಸನ್ಯಾಸದಲ್ಲಿ ಈ ರಾಜ ಸನ್ಯಾಸ ಅನ್ನುವ ಪರಂಪರೆ ಮಹಾರಾಜರ ಕಾಲದಲ್ಲಿ ಬಂದದ್ದು. ಯಾಕಂದ್ರೆ ಮಹಾರಾಜ ಧಾರ್ಮಿಕ ಗುರುಗಳ ಬಗ್ಗೆ ಅಪಾರ ಗೌರವ ಇದ್ದರಿಂದ ಆ ಕಾಲದಲ್ಲಿದ್ದ ಧಾರ್ಮಿಕ ನಾಯಕರುಗಳು, ಗುರುಗಳು ಲಂಪಟ್ರ ಅಲ್ಲದೆ ಇರೋದ್ರಿಂದ ರಾಜ ಏನ್ ಮಾಡ್ತಿದ್ದ, ನಾನು ಕಿರೀಟ ಧರಿಸ್ದಂಗೆ ವರ್ಷದಲ್ಲಿ ಒಂದ್ ದಿವಸ ನೀ ಕಿರೀಟ ಧರಿಸಯ್ಯ, ನೀನು ಅಡ್ಪಲ್ಲಕ್ಕಿ ಉತ್ಸವದಲ್ಲಿ ಹೋಗಯ್ಯ, ನಿನಗೂ ಬಹುಪರ ಕೇಳಕ್ 4 ಜನ ಬಟ್ಟಂಗೆ ಇಟ್ಕೊಳ್ಳಯ್ಯ ಅಂತ ರಾಜನ ಮಾಡಿದ್ದು. ಬಟ್ ಈ ಕ್ವಾಲಿಟಿ ಆಫ್ ಸ್ವಾಮೀಜಿಸ್ ಏನಿದೆ, ಇತ್ತೀಚೆಗೆ ಬರುವವರು ಏನಿದ್ದಾರೆ, ಅವರು ಇಂತಹ ಲಂಪಟತ್ವಕ್ಕೆ ಇದಕ್ಕೆಲ್ಲ ಯಾವುದೂ ಬಿಡದಿರೋರು, ಮರ್ಯಾದೆ ಮಾನ ಒಂದೇ ಬಿಟ್ಟಿದ್ದು. ಅವರಿಗೆ ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಲೋಭ ಪ್ರತಿಯೊಂದು ಇದೆ ಅಂತ ಪ್ರತಿ ಕ್ಷಣದಲ್ಲಿ ಅವರು ಸಾಬೀತುಪಡಿಸ್ತಿದ್ದಾರೆ. ಅಂತವ್ರನ್ನ ಸ್ವಾಮಿಯಾಗಿ ಇಟ್ಕೊಳ್ಳೋ ಜನ ಎಂತವ್ರು. ನಾನು ಕೇವಲ ಹವ್ಯಕರ ಬಗ್ಗೆ ಮಾತಾಡ್ತಾ ಇಲ್ಲ. ಎಲ್ಲ ಜಾತಿ ಧರ್ಮಗಳ ಸ್ವಾಮಿಗಳು ಇಂಥದ್ದೇ ಕೆಲಸ ಮಾಡ್ತಾರೆ. ಜನರಿಗೆ ಬುದ್ಧಿ ತಲೆ ಇಲ್ವೇನ್ರಿ ಅವರಿಗೆ? ವಾಟ್ ಟೈಪ್ ಆಫ್ ಪೀಪಲ್ ನೀವು ಗುರು ಅಂದ್ರೆ ಯಾವನ್ನ ಒಪ್ಕೋತೀರಿ? ನಿಮ್ಮನ್ನ ಆಧ್ಯಾತ್ಮಿಕ ದಾರಿಯಲ್ಲಿ ಮುಂದುವರಿಸ್ತಾ ನಾಳೆ ಗೊಟಕ್ ಅಂದ್ಮೇಲೆ ಸ್ವರ್ಗ ಗಿರ್ಗಕ್ಕೆ ಹೋಗಂತವ್ನು ಇರ್ಬೇಕು. ಸ್ವರ್ಗದ ಅಪ್ಸರ ಇರ್ತಾರೆ, ಒಳ್ಳೆ ಗುಂಡಿರುತ್ತೆ. ಜನರನ್ನ ಬೈಯೋ ತಪ್ಪು, ಜನರದ್ದೇ ತಪ್ಪು. ಜನರೇ ಅವ್ರು ಯಾರು ಈ ಕಳ್ಳರ ಸಾಮ್ರಾಜ್ಯದಲ್ಲಿ ಕಳ್ಳನೇ ರಾಜ. ಯಾಕೆ ಜನರ ತಪ್ಪಲ್ಲ ಅಂತ ಹೇಳ್ತೇನೆ. ಜನರಿಗೆ ಏನ್ ಬೇಕು, ಅವರಿಗೆ ದೊಡ್ಡ ಚರ್ಚೆ ವಿಮರ್ಶೆ ಬೇಡ. ವಾರದಲ್ಲಿ ಒಂದ್ ದಿವಸ, ತಿಂಗಳಲ್ಲಿ ಒಂದ್ ದಿವಸ ನನ್ನ ಬಾಧೆಗಳನ್ನೆಲ್ಲ ದೇವರ ಮೇಲೆ, ದೇವರಿಲ್ಲ, ದೇವ್ರ ಎದುರಿಗೆ ಬರೋದಿಲ್ಲ, ಎದುರಿಗೆ ಕೂತವ ಇವನೇ ದೇವರು. ಅಲ್ಲ, ನಾನು ಈಗ ಇಲ್ಲಿ ಎದುರು ದೇವರು ಇಷ್ಟೊಂದು ಲಂಪಟ ಆಗಿದ್ದಾನೆ, ತಮ್ಮನೆ ಹೆಣ್ಣು ಹಾಳು ಮಾಡ್ತಿದ್ದಾನೆ ಅನ್ನುವಾಗ ಈ ಸಮುದಾಯ ಯಾಕೆ ಎಚ್ಚರ ಆಗೋದಿಲ್ಲ? ಅದು ನಂಬಿಕೆ ಸರ್, ನಂಬಿಕೆಯ ಶಕ್ತಿ. ನಾನು ಹೇಳ್ತೀನಿ, ನಂಬಿಕೆ ಅಲ್ಲ, ಭಾಗಿದಾರರು ಅಂತ. ಯಾಕೆಂದ್ರೆ ನೀವು ಪ್ರಸ್ತಾಪ ಮಾಡಿದ ಮಟ್ಟದಲ್ಲೇ, ಸೊ ಅಲ್ಲಿ ಅವರು ನಡೆಸುವ ಎಲ್ಲ ಚಟುವಟಿಕೆಗಳು ಅಲ್ಲಿ ಇರುವವರು ಕಾವಿ ಹಾಕೊಂಡಿರೋರಿಗೆ ಗೊತ್ತಾಗಲ್ವಾ? ಕಾಣಲ್ವ ಅವರು? ಯಾರೋ ನಿಮ್ಮ ಏಕಾಂತ ರೂಮಿಗೆ ಕರ್ಕೊಂಡು ಹೋಗಿ ಅಲ್ಲಿ ಏನ್ ನಡೆಸ್ತಾರೆ ಅಂತ ಗೊತ್ತಾಗಲ್ವಾ? ಅಲ್ಲಿ ಯಾವ್ದೋ ಬಂದ ಹೆಣ್ಣು ಮಗಳು ಕಣ್ಣೀರ್ ಹಾಕ್ತಾ ಬರೋದು ಗೊತ್ತಾಗಲ್ವಾ? ಅದಕ್ಕೆ ನಿಮ್ ಹೃದಯ ಬಿಡಿಯಲ್ವ ನಿಮ್ಗೆ? ಯು ಆರ್ ಆಲ್ಸೋ ಪಾರ್ಟ್. ಅಂದ್ರೆ ಆ ಮಟ್ಟದಲ್ಲಿ ಇರುವವರೆಲ್ಲ ಪಾರ್ಟ್, ಸಮುದಾಯನೂ ಪಾರ್ಟ್. ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಈ ರಾಘವೇಶ್ವರ ಭಾರತಿಯ ಬಗ್ಗೆ ಚಾರ್ಜ್ ಶೀಟ್ ಕೊಟ್ಟದ್ರಲ್ಲಿ 110 ಮಹಿಳೆಯರ ಹೆಸರು ಚಾರ್ಜ್ ಶೀಟ್ ಅಲ್ಲಿ ಇದೆ. ಇವರ ಜೊತೆ ಅಕ್ರಮ ಸಂಬಂಧ 110 ಮಹಿಳೆಯರ ಹೆಸರು CID 1.5 ವರ್ಷ 2 ವರ್ಷ ತಗೊಂಡು ಬರೆದ ಚಾರ್ಜ್ ಶೀಟ್ ಅಲ್ಲಿ
ಇವನ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡವರು ಅಂತ ಹೆಸರಿದೆ. ಹಾಗಿದ್ರೆ ಈ ಹೆಸರುಗಳು ಯಾರಿಗೂ ಗುಟ್ಟಾಗಿಲ್ಲ, ಎಲ್ಲರಿಗೂ ಗೊತ್ತಿರೋದೆ. ಅಲ್ಲ, ನನಗೆ ಆಶ್ಚರ್ಯ ಆಗೋದು ಹೆಗಡೆ ಕಟ್ಟವ್ರೆ, ಆ ಕ್ರಿಶ್ಚಿಯನ್ ಪಾದ್ರಿ ಕೇರಳದಲ್ಲಿ ಅವನೊಬ್ಬರು ಮಾಡಿದ ಮರುದಿವಸ ಎತ್ತು ಒಗೆದ್ರು ಅಲ್ವಾ? ನೀವು ಮುಲ್ಲಾಗಳು ಇಂಥದ್ದೆಲ್ಲ ನಡೀತಾ ಇರ್ತಾವೆ, ಮರುದಿವಸ ಅವ್ರಿಗೆ ಎತ್ತಾಕ್ತಾರೆ. ಯಾಕೆ ಹಿಂದೂಗಳಿಗೆ ಯಾಕೆ ಎತ್ತಾಕಲ್ಲ? ಹೆಂಗೆ ನೀವು ಯಾಕೆ ಬೇಕು ಇಂಥ ಮಟ್ಟಗಳು ನಮ್ಗೆ? ವೈ ಮೇಲಿಂದ ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ನಾವುಗಳು ಸ್ವಲ್ಪ ಸ್ವರ ಎತ್ತಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ, ನಮಗ್ ಬೈಲಿಕ್ಕೆ ನನಗೆ ಒಬ್ಬ ಕಲಿತ ಮೆಡಿಸಿನ್ MBBS ದಾವಣಗೆರೆಯಲ್ಲಿ ಓದಿ ಲಂಡನ್ ನಲ್ಲಿ UK ನಲ್ಲಿ ಯುನೈಟೆಡ್ ಕಿಂಗ್ಡಮ್ ನಲ್ಲಿ 10 ವರ್ಷ ಡಾಕ್ಟರ್ ಆಗಿ ಕೆಲಸ ಮಾಡಿದ ಒಂದು ವ್ಯಕ್ತಿ, ಬಹಳ ಓದಿದವರು, ಅವ್ರ ಬಗ್ಗೆ ಬಹಳ ಗೌರವ ಇತ್ತು. ಅವರು ನನಗೆ ಹೇಳಿದ್ರು ಓಪನ್ ಆಗಿ, ಹೆಗಡೆ ನಿನಗೆ ಕ್ರಿಶ್ಚಿಯನ್ ಮಿಷನರಿಗಳಿಂದ ದುಡ್ಡು ಬರ್ತದೆ, ಆದ್ರಿಂದ ನೀನು ಹೀಗೆ ಹೇಳ್ತೀಯ. ಇದು ನಮ್ಮ ಜನರ ಬುದ್ಧಿ. ಮತ್ತೆ ಅದು ಇಂಡಿಯಾದಲ್ಲಿ ಅದನ್ನೇ ಗೌಡ್ರೆ ನಿಮಗೂ ನಾನು ಹೇಳ್ತಾ ಇರೋದು, ಮಠಗಳ ಉದ್ದೇಶ ಏನು ಅನ್ನೋದು ಬಹಳ ಸ್ಪಷ್ಟತೆ ಒಂದು ಕಮ್ಯುನಿಟಿಗೆ. ಮಠಗಳು ಯಾಕೆ ಬೇಕು? ಮಠಗಳು ಶಿಕ್ಷಣ ಮಾರಾಟ ಮಾಡೋದಕ್ಕೆ ಬೇಕಾ? ಮಠಗಳು ಕಾಸು ಮಾಡೋದಕ್ಕೆ ಬೇಕಾ? ಮಠಗಳು ಬ್ಲ್ಯಾಕ್ ಮನಿಯನ್ನ ವೈಟ್ ಮಾಡೋದಕ್ಕೆ ಯಾಕೆ ಬೇಕು ಮಠಗಳು ಅನ್ನೋದು ಬಹಳ ಕ್ಲಿಯರ್ ಆಗೋದು. ಬಟ್ ಭಾರತೀಯ ಸನಾತನ ಮಠಗಳು ಬೇಕೇ ಬೇಕಂತ ಅದು ಎಸ್. ಬಟ್ ಭಾರತೀಯ ಪರಂಪರೆಯಲ್ಲಿ ದೈವತ್ವದ ಕಲ್ಪನೆ ಬಹಳ ಡಿಫ್ರೆಂಟ್ ಆಗಿ ಬಂದಾಗ ಸ್ಪಿರಿಚುವಾಲಿಟಿಯನ್ನ ನಮ್ಮೊಳಗಿನ ಆಧ್ಯಾತ್ಮಿಕತೆ, ಪ್ರತಿಯೊಬ್ಬ ಜೀವಿಯಲ್ಲೂ ಒಂದು ಆಧ್ಯಾತ್ಮಿಕತೆ ಇರುತ್ತೆ. ಯಾವುದೋ ಒಂದು ಕ್ಷಣದಲ್ಲಿ ನನ್ನ ಸಾವಿನ ನಂತರ ಏನು ಅನ್ನುವ ಪ್ರಶ್ನೆ ಯಾರಿಗೆ ಬೇಕಾದ್ರೂ ಕಾಣ್ಬೋದು. ದೇವರೊಬ್ಬನಿದ್ದಾನೆ ಅನ್ನುವ ನಂಬಿಕೆ ಏನಿದೆ ಅದು ಬದುಕನ್ನ ಇನ್ನಷ್ಟು ಉತ್ಕೃಷ್ಟಗೊಳಿಸಬಹುದು. ಯಾವ್ದಾದ್ರು ಮನುಷ್ಯನ ನಂಬಿಕೆ ಬೇಕು. ದೇವರನ್ನಾರು ನಂಬಬೇಕಾದ್ರೆ ದೆವ್ವವನ್ನು ನಂಬಬೇಕು. ಏನನ್ನೂ ನಂಬದ ವ್ಯಕ್ತಿ ಅಂತ ವೈಚಾರಿಕ ಶಕ್ತಿ ಇದ್ರೆ ಮಾತ್ರ ಸಾಮಾನ್ಯ ಮನುಷ್ಯನಿಗೆ ನಂಬಿಕೆ ಬೇಕು. ಆ ನಂಬಿಕೆಯ ಸಂದರ್ಭದಲ್ಲಿ ಇಂಥ ಮಠಮಾನ್ಯಗಳು ಹುಟ್ಟುತ್ತಾ ಹೋಗಿತ್ತು. ಅವರ ಮೂಲ ಉದ್ದೇಶ ಆಧ್ಯಾತ್ಮಿಕವಾಗಿ ನಿಮ್ಮನ್ನ ಮೇಲಕ್ಕೆ ಎತ್ತರಿಸುವುದು. ಧರ್ಮದ ಉದ್ದೇಶ ಕೂಡ ಅದೇ. ಧರ್ಮ ಅನ್ನುವುದೇನಿದೆ ಸಂಸ್ಕೃತದ ದೃ ಧಾತುವಿನಿಂದ ಬಂದದ್ದು. ದೃ ಅಂದ್ರೆ ಬದುಕನ್ನ ಎತ್ತರಿಸುವಂತಹದ್ದು. ಯಾವುದು ಬದುಕನ್ನ ಎತ್ತರಿಸ್ತೋ ಅದು ಧರ್ಮ. ಅದು ನಮ್ಮ ನಂಬಿಕೆ. ಇದು ಬದುಕ ಪಾತಾಳಕ್ಕೆ ಎಳಿತಿದಾರ್ರಿ ಈ ಧರ್ಮದ ಏಜೆಂಟ್ರುಗಳು. ಏಜೆಂಟ್ರು ಇವರು ದೇವರ ಏಜೆಂಟ್ರುಗಳು ಅಂತ ಕ್ಲೈಮ್ ಮಾಡ್ಕೊತಾರೆ. ಬಟ್ ಆಕ್ಚುಲಿ ದೇವರ ಏಜೆಂಟ್ಗಳಲ್ಲ ಇವರು, ದೆವ್ವಗಳ ಏಜೆಂಟ್ಗಳು ಇವರು. ಒಂದು ಮಾತು ಮಾತ್ರ ಸತ್ಯ, ರಾಜಕಾರಣಿಗಳು ಅವರು ಕೊಡುತ್ತಿರುವ ಬೆಂಬಲವನ್ನ, ಯಾಕೆ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋ ಬೇರೆ ಬೇರೆ ಕಾರಣಗಳಿರ್ಬೋದು, ಬೆಂಬಲವನ್ನ ತೆಗೆದ್ರೆ ಇಂಥ ಲಂಪಟರು, ಸ್ವಾಮಿಗಳು ಅಂತ ಸೋಗು ಹಾಕೊಂಡು ನಾಟಕ ಮಾಡ್ತಿರೋ ಇಂಥ ಲಂಪಟರು ಒಂದು ವಾರದ ಒಳಗೆ ಜೈಲಿಗೆ ಹೋಗ್ತಾರೆ. ಇಲ್ಲ ಹೆಗಡೆ ಕಟ್ಟ, ನಿಮ್ಗೆ ಆಗೋ ಸಮಸ್ಯೆ ಏನ್ ಗೊತ್ತಾ ನಿಮ್ಗೆ? ನಾನು ಅದಕ್ಕೆ ಮೂಲಭೂತವಾಗಿ ಆ ಸಮುದಾಯವನ್ನ ನಾ ಬ್ಲೇಮ್ ಯಾಕೆ ಮಾಡ್ತೀನಿ ಅನ್ನೋದಕ್ಕೆ ಈ ನಿಮ್ಮ ಮಾತಿಗೆ ನಾನು ವಿಶದೀಕರಿಸ್ತೇನೆ. ಒಂದು, ಈ ಸ್ವಾಮೀಜಿಗೆ ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸುವ ಅಥವಾ ಕೆಡಗಿಸುವ ಶಕ್ತಿ ಇದೆ ಅಂದ ತಕ್ಷಣ ರಾಜಕಾರಣ ಅವ್ರ ಕಾಲಿಗೆ ಬಂದ್ಬಿಡುತ್ತೆ. ಪಾಲಿಟಿಕ್ಸ್ ಮತ ಬ್ಯಾಂಕ್ ರಾಜಕಾರಣದ ಮೇಲೆ ನಡೆಯುತ್ತೆ. ಪಾಲಿಟಿಕ್ಸ್ ಯಾವುದೇ ವ್ಯಾಲ್ಯೂಸ್ ಮೇಲೆ ನಡೆಯಲ್ಲ. ಅದು ಬಿಜೆಪಿ, ಕಾಂಗ್ರೆಸ್, JDS ಏನೇ ಇರಲಿ, ಅದು ಎಲ್ಲವೂ ನಡೆಯೋದು ಮತ ಬ್ಯಾಂಕ್ ಮೇಲೆ, ಮತಗಳ ಮೇಲೆ. ಈ ಸ್ವಾಮೀಜಿಯ ಹಿಂದೆ ಜನ ಇದ್ದಾರೆ ಅಂದ ತಕ್ಷಣ ಅವರು ಮತ ನನಗೆ ಬಂದ್ರೆ ನಾನು ಚುನಾವಣೆ ಗೆಲ್ತೀನಿ. ನನಗದನ್ನ ಸಾಗರದ ಇಲೆಕ್ಷನ್ ಕಾಂಟೆಸ್ಟ್ ಮಾಡಿದಂತ ಶಾಸಕರಾದವರು ಆಗದಿರೋರು ಹೇಳಿದ್ದಾರೆ, ಶಿವಮೊಗ್ಗದವರು ಹೇಳಿದ್ದಾರೆ, ಎಲ್ಲಿ ಈ ಮಠದ ಇದೆಯೋ. ಸೊ ಅವರು ಆ ಮೂಲಕ ನಿಯಂತ್ರಿಸ್ತಾರೆ. ಮೊದಲು ಆ ಸಮಾಜ ಏನಿದೆ, ಆ ಸಮಾಜದ ಒಂದಿಷ್ಟು ಜನರನ್ನ ಭಕ್ತರನ್ನಾಗಿ ಇಟ್ಕೊಂಡು ಅವ್ರನ್ನ ರಾಜಕೀಯ ಅಸ್ತ್ರವನ್ನಾಗಿ ಸ್ವಾಮಿಗಳು ಬಳಸಬಲ್ಲರು. ರಾಜಕಾರಣ ಯಾವತ್ತೂ ಕೂಡ ತಲೆಬಾಗುವುದು ಇದಕ್ಕೆ. ರಾಜಕಾರಣ ಅಲ್ಟಿಮೇಟ್ಲಿ ಅಧಿಕಾರ ಇಲ್ಲ, ಅಧಿಕಾರ ಕೇಂದ್ರಿತ ರಾಜಕಾರಣ, ಸೇವಾ ಕೇಂದ್ರಿತ ಅಲ್ಲ. ಇದು ನಮ್ಗೆ ಗೊತ್ತಿರ್ಬೇಕು. ಒಬ್ಬ ಚುನಾವಣೆಗೆ ನಿಂತವನಿಗೆ ಅವನಿಗೆ ಬೇಕಾದ್ದು, ಅಥವಾ ಮುಖ್ಯಮಂತ್ರಿ ಆದವನಿಗೆ, ನೀವು ಯಡಿಯೂರಪ್ಪ ಶಿವಮೊಗ್ಗ ಜಿಲ್ಲೆಯವರು, ಅವನಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೋಗೋಕೆ ಬೆಂಬಲ ಇದೆ, ಅದು ಇದೆ, ಬೇಕು. ಪಾಲಿಟಿಕ್ಸ್ ಅದು. ಇದು JDS ಇದ್ರು ಬೇಕು, ಕಾಂಗ್ರೆಸ್ ಇದ್ರೆ ಬೇಕು. ಮಹಾನ್ ಹೋರಾಟಗಾರರಾದ ಕಾಗೋಡು ತಿಮ್ಮಪ್ಪನವರು ಹೋಗಿ ಕಾಲಿಗೆ ಬಿದ್ದು ಬಂದಿದ್ದಾರೆ ಎಲೆಕ್ಷನ್ ಟೈಮ್ನಲ್ಲಿ. ಸಮಾಜವಾದಿ ಹೌದು, ಸಮಾಜವಾದಿ ಚಳವಳಿಯಿಂದ ಬಂದವರು. ಅವ್ರ ಹಳ್ಳಿಯ ಬೇಳೂರು ಗೋಪಾಲಕೃಷ್ಣನು ಹೋಗಿ ಬಂದಿದ್ದಾರೆ. ಸೊ ನಾನು ಇವ್ರ ಹತ್ರ ಎಲ್ಲ ಮಾತಾಡಿ ಕೇಳಿದಾಗ ಅವ್ರು ನನಗೆ ಹೇಳಿದ್ದಷ್ಟೇ, ರೇ ಯಾಕ್ರಿ ನನಗೆ ಮತ ಕಂಡ್ರಿ ಓಟು, ನಾನು ಯಾಕೆ ವಿರೋಧ ಹಾಕೊಳ್ಳಿ, ಅವ್ರು ಮಾತು ಕೇಳೋರು ಇದಾರೆ ಕಂಡ್ರಿ, ಅವ್ರ ಜೊತೆಗೆ ಹೋಗಿ ಕಾಲಿಗೆ ಬಿದ್ರು ಒಂದು 10,000 ಓಟ್ ಬಂದ್ರೆ ಸಾಕು ಗೆಲ್ತೀನಿ. ಆದ್ರೆ ಇನ್ನೊಂದು ಡೈಮೆನ್ಷನ್ ಇದೆ. ಇಂಥ ರಾಜಕಾರಣಿಗಳು CT ರವಿ, ಕಾಗೇರಿ ಇಂಥವ್ರು ಹೋಗಿ ಕಾಲಿಗೆ ಬಿಡ್ತಾರೆ. ಯಾಕೆ? ಇವನ ಹತ್ರ ವೋಟ್ ಇದೆ ಅಂತ. ಹೌದು, ಅದೇ ಅದರ ಕನ್ಸಿಕ್ವೆನ್ಸ್ ಏನು ಅಂದ್ರೆ, ಆ ಫೋಟೋಗಳನ್ನ ಹಿಡ್ಕೊಂಡು ಇವರದ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೊಂಡು, ಬೇರೆ ಬೇರೆ ಮೀಡಿಯಾಗಳಲ್ಲಿ ಹಾಕೊಂಡು
ನೋಡಿ ಇಂಥವರು ನನ್ನ ಕಾಲಿಗೆ ಬೀಳ್ತಾರೆ, ಹೌದು. ಆದ್ದರಿಂದ ತನ್ನ ಮೇಲೆ ಇರುವ ಆಪಾದನೆಗಳೆಲ್ಲ ಸುಳ್ಳು, ತನ್ನ ಮೇಲೆ ಆಪಾದನೆ ಇದ್ರೆ ಇಂಥವ್ರು ಕಾಲಿಗೆ ಬೀಳ್ತಾ ಇದ್ರ, ಅದೊಂದು ತರ್ಕ. ಅದು ಪೊಲಿಟಿಕಲ್ ಪ್ರೆಷರ್ ಏನಿದೆ ಅದು ನಾನು ಬಿಲ್ಡ್ ಆಗ್ತಾ ಹೋಗುತ್ತೆ. ಅಲ್ಲ, ಈಗ ನೀವು ಈಗ ಸಿಎಂ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರಿ, ಹಾ. ಪ್ರೈಮ್ ಮಿನಿಸ್ಟರ್ ಮೋದಿ ಜೊತೆ ನಿಂತ್ಕೊಂಡ್ರಿ, ನಾಳೆ ನೀವೆಲ್ಲ ಕೆಲಸ ಮಾಡಕ್ ಆಫೀಸಿಗೆ ಹೋದಾಗ ಆ ಫೋಟೋ ತೋರಿಸಿ ಸಾಕು, ನಮಸ್ಕಾರ ಸರ್ ಬನ್ನಿ ಸರ್ ಅಂತ. ನೀವು ಜಗತ್ತಿನ ಒಂದು ಸಂಖ್ಯೆ. ಪ್ರಶ್ನೆ ಕೇಳಿದ್ರಿ, ಜನ ಯಾಕೆ ಇನ್ನೂ ಕಾರಣ ಇದು ಇಂತಿಂತ ಮಹಾನುಭಾವರು ಹೋಗಿ ಕಾಲಿಗೆ ಬೀಳ್ತಾರೆ. ಇಡೀ ರಾಜ್ಯದ ಸ್ಪೀಕರ್ ಕಾಗೇರಿ ಹೆಗಡೆರು, ಸಿಟಿ ರವಿ, ಇಂಥ ಶೋಭಾ ಕರಂದ್ಲಜೆ, ಯಡಿಯೂರಪ್ಪನವರು, ದೇಶಪಾಂಡೆ ಅವರು, ಸಮಾಜದಲ್ಲಿ ಗಣ್ಯರು ಅನಿಸ್ಕೊಂಡಿದ್ದವರು, ಪವರ್ಫುಲ್ ಶಕ್ತಿಯುತರು ಅನಿಸ್ಕೊಂಡಿದ್ದವರು ಹೋಗಿ ಕಾಲಿಗೆ ಬೀಳ್ತಾರೆ ಅಂತಂದ್ರೆ ಏನು? ಈ ಮಹಾಸ್ವಾಮಿಗಳು ಜಗದ್ಗುರುಗಳು ಏನೂ ಮಾಡಿಲ್ಲ. ಇದು 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 ಸಾಮಾನ್ಯ ಜನರಲ್ಲಿ ಅಂದ್ರೆ ಇದು ನಮ್ಮ ಚರ್ಚೆ ಕೊನೆ ಹಂತಕ್ಕೆ ಬಂದ್ವಿ ಅಂತ ಅನ್ಸುತ್ತೆ ನನಗೆ. ನನಗೆ ಇರುವ ಮೂಲಭೂತ ಪ್ರಶ್ನೆ ಅಂದ್ರೆ ಈ ಲಂಪಟತನ ಅನ್ನುವುದು ಈ ಧಾರ್ಮಿಕ ಸಂಸ್ಥೆಗಳನ್ನ ಯಾಕೆ ಆಳತ್ತೆ ಮತ್ತು ಧಾರ್ಮಿಕ ನಾಯಕರಾದವರುಗಳು ಲಂಪಟತನಕ್ಕೆ ಯಾಕೆ ಬೀಳ್ತಾರೆ? ಅವರು ನಿಜವಾದ ಅರ್ಥದಲ್ಲಿ ಹಿಂದೂಗಳಲ್ಲ, ಅಲ್ವೇ ಅಲ್ಲ, ಮನುಷ್ಯರೇ. ಇಂಥದ್ದು ಆಗ್ತಾ ಇದೆಯಲ್ಲ, ಅದು ಮಹಾನ್ ಅಪಾಯಕಾರಿ. ನನಗ್ ಕಾಡ್ತಾ ಇರೋದು ಈ ರಾಜಕಾರಣದ ಕೃಪಾಶೀರ್ವಾದ. ಆಸಾರಾಮ್ ಬಾಪು, ಅವನ್ ರಾಮ್ ರಹೀಮು, ಇವರಿಗೆಲ್ಲ ಬೆಳೆಸಿದವರು ಯಾರು? ರಾಜಕಾರಣಿಗಳು.